4 ಕೊಂಬಿರ್ತಕ್ಕಂಥ ಆ್ಯಂಟಿಲೋಪ್. ಇಟ್ ಈಸ್ ಎಂಡಮಿಕ್ ಟು ಇಂಡಿಯಾ, ನೇಪಾಳ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಓನ್ಲಿ ಭಾರತದಲ್ಲಿ ಮತ್ತು ನೇಪಾಳದಲ್ಲಿ ಕಂಡುಬರ್ತಕ್ಕಂಥ ಒಂದು ಇದು. ಅಂಡ್ ಆಲ್ಸೋ ಸ್ಮಾಲೆಸ್ಟ್ ಆ್ಯಂಟಿಲೋಪ್, ಏಷ್ಯಾದಲ್ಲೇ ಸ್ಮಾಲೆಸ್ಟ್ ಆ್ಯಂಟಿಲೋಪ್ ಇದು. ಆ್ಯಂಟಿಲೋಪ್ ಅಂದರೆ ಒಂಥರ ಹಸು ಥರ, ಅದು ಪರ್ಮನೆಂಟ್ ಕೊಂಬುಗಳಿರುತ್ತೆ. ಜಿಂಕೆ ಆದರೆ ಉದುರ್ತಾ ಇರುತ್ತೆ. ಸೊ ಆಮೇಲೆ ಪಿಕ್ಕೆ ಒಂದೇ ಕಡೆ ಮಾಡ್ತಾ ಇರುತ್ತೆ ಪಿಕ್ಕೆಗಳು. ಆ ಥರ ಒಂದು ಆ್ಯಂಟಿಲೋಪ್ದು ಲಕ್ಷಣಗಳು. ಸೊ ಈ ಫೋರ್ ಹಾರ್ನ್ ಆ್ಯಂಟಿಲೋಪ್ನ ಚೌಸಿಂಗ ಅಂತಲೂ ಕರೀತಾರೆ. ಅದೇ ಚಾರ ಆ ಥರ ಚೌಸಿಂಗ. ಸೊ ಇದು ಎಲ್ಲೋ ಇಷ್ಟು ಬ್ರೌನ್, ಎಲ್ಲೋ ಇಷ್ಟು ರೆಡ್ಡಿಶ್ ಕೋಟ್ ಇರುತ್ತೆ. ಆಮೇಲೆ ಇದು ಯೂಶ್ವಲಿ ಕಂಡುಬರ್ತಕ್ಕಂಥದ್ದು ಡ್ರೈ ಲ್ಯಾಂಡು, ಏರಿಡ್ ಕಾಡುಗಳಲ್ಲಿ, ಓಪನ್ ಇರ್ತಕ್ಕಂಥ ಕಾಡು, ಹುಲ್ಲುಗಾವಲು. ಅಂದರೆ ಈ ನಮ್ಮ ದಾವಣಗೆರೆ ಈ ಬೆಲ್ಟಲ್ಲಿ ಕಂಡುಬರ್ತಕ್ಕಂಥದ್ದು ದುರ್ಗ. ಸೊ ಇದು ಯೂಶ್ವಲಿ ಸಾಲಿಟರಿ. ಎಲ್ಲ ಜಿಂಕೆಗಳು ಗುಂಪಲ್ಲಿ ಬದುಕ್ತವೆ. ಇದು ಒಂದೊಂದೇ ಬದುಕ್ತವೆ. ಗುಂಪಲ್ಲಿದ್ರೂ 3ರಿಂದ 4 ಅಷ್ಟು ಗುಂಪಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಸೊ ಭಾಳ ವಿಶೇಷವಾದ, ನಮ್ಮ ಈಗ ಸುಮಾರು ಜನ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಆ ಥರದ್ದು. ಈಗ ಶಿಕಾರಿಪುರ ಹಿರೇಕೆರೂರು ಬಾರ್ಡ್ರಲ್ಲಿ ಸಿಕ್ಕಿದೆ ಅಂತ ಹೇಳಿ ತೊಗೊಂಬಂದಿದ್ದಾರೆ, ಶಿಕಾರಿಪುರ ರೇಂಜರು. ಸೊ ಅದು ಕೂಡ ಟ್ರಾನ್ಸಿಷನ್ ಇದೆ, ಎವರ್ಗ್ರೀನಿಂದ ಡ್ರೈಲ್ಯಾಂಡಿಗೆ, ಸ್ಪೀಷೀಸ್ಗೆ, ಡ್ರೈಲ್ಯಾಂಡ್ ಫಾರೆಸ್ಟಿಗೆ ಟ್ರಾನ್ಸಿಷನ್ ಇರೋದ್ರಿಂದ ಅಲ್ಲಿ ಸಿಕ್ಕಿರ್ಬೋದು. ಸೊ ಒಂದು ಗಂಡು ಒಂದು ಹೆಣ್ಣು ಇದೆ, ಇನ್ನು ಚಿಕ್ಕದು. ಸೊ ಅಡಲ್ಟ್ ಆದಮೇಲೆ ನಾವು 4 ಕೊಂಬನ್ನು ನೋಡ್ಬೋದು. 2 ಕಿವಿ ಮಧ್ಯ, ಇನ್ನೆರಡು ಹಣೆ ಮಧ್ಯ. ಕೊಂಡು ಕುರಿ ಅಂತ. ಕೊಂಡು ಕುರಿ ಈ ಡ್ರೈಲ್ಯಾಂಡ್ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಅಂದರೆ ಹುಲ್ಲುಗಾವಲು ಥರ ಇರಬೇಕು, ಈ ಥರ ಎಲ್ಲ ಮರ ಇರಬಾರ್ದು ಅದಕ್ಕೆ. ಅದು ಗ್ರೇಸರ್, ಅಲ್ಲಿ ಒಣ ಹುಲ್ಲುಗಳನ್ನು ಮತ್ತು ಹಣ್ಣುಗಳನ್ನ ತಿನ್ಕೊಂಡಿರುತ್ತೆ. ಸೊ ವೀನಿಂಗ್ ಯಾಕೆ ಸಪ್ರೇಟ್ ಆಗಿದೆ ತಾಯಿಯಿಂದ ಅಂತ, ವೀನಿಂಗ್ ಏಜ್ ಸ್ಟಾರ್ಟ್ ಆಗೋದು 3 to 4 ಮಂತ್ಸಲ್ಲೇ. ಈಗ ವೀನಿಂಗ್ ಅದು ಆಲ್ರೆಡಿ ಹುಲ್ಲು ತಿಂತಾ ಇದೆ ಅಂದರೆ ವೀನಿಂಗ್ ಆಗಿರುತ್ತೆ. ಬಟ್ 1 ಇಯರ್ವರೆಗೂ ತಾಯಿ ಜೊತೆ ಇರುತ್ತೆ. ಈಗ ಯಾಕೆ ಸಪ್ರೇಟ್ ಆಗಿದೆ ಅಂದರೆ ಹಲವಾರು ಕಾರಣ ಇರ್ಬೋದು. ತಾಯಿನ ಯಾವುದೋ ಒಂದು ಬೇಟೆಯಾಡಿರ್ಬೋದು, ಜಿಂಕೆ, ಇದು ಚಿರತೆ ಅಥವಾ ಆ ಥರ. ಸೊ ಹಾಗಾಗಿ 2 ಸಪ್ರೇಟ್ ಉಳಿದಿರ್ಬೋದು. ಅಥವಾ ಯಾವುದಾದ್ರೂ ಕಾಯಿಲೆ ಬಂದು ಹಸುನಿಗಿರ್ಬೋದು, ಹೇಳಲಿಕ್ಕಾಗಲ್ಲ. ಬೇಟೆ ರೆಗ್ಯುಲರ್ ಬೇಟೆನೂ ಆಗಿರುತ್ತೆ, ಅದು ಏನು ಹೇಳೋಕ್ಕೆ ಆಗಲ್ಲ, ಇದು ಆಗಿರಬಹುದು. ಸೊ ಹಾಗಾಗಿ ಇವೆರಡನ್ನ ರಕ್ಷಣೆ ಮಾಡಿ ತಗೊಂಡ್ಬಂದಿದ್ದಾರೆ. ಈಗ ಅದು ತುಂಬ ಶಾರ್ಪ್ ಇರುತ್ತೆ ಅನ್ಸುತ್ತೆ ಬೇರೆ ಜಿಂಕೆಗಳು ಯಾವುದು ತುಂಬ ಸೆನ್ಸಿಟಿವ್, ಮತ್ತು ಸೌಂಡಿಗೆಲ್ಲ ವೆರಿ ಸೆನ್ಸಿಟಿವ್, ಹಾಲಿಸ್ತಾ ಇರುತ್ತೆ ಸೌಂಡ್, ಮತ್ತು ಕ್ವಿಕ್ ಇದು ಬರುತ್ತೆ. ಜಿಂಕೆಗಳಾದರೆ ಗುಂಪಲ್ಲಿ ಇರುತ್ತಲ್ಲ, ಸ್ವಲ್ಪ ಗುಂಪಲ್ಲಿ ಅಲರ್ಟ್ ಕಾಲ್ಸ್ ಎಲ್ಲ ಬರೋದು ನೋಡಿದ್ದೀವಿ. ಇದು ಒಂದೊಂದೇ ಇರೋದ್ರಿಂದ ಇದು ತುಂಬ ವೆರಿ ಅಲರ್ಟ್ ಇರ್ತವೆ.